ಮೀನರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಯಶಸ್ಸು ನಿಮ್ಮದು, ಕೀರ್ತಿ ನಿಮ್ಮದು. ಇವತ್ತಿನ ದಿವಸ ಸಾಕಷ್ಟು ಅಭಿವೃದ್ಧಿಯತ್ತಾ ಇದ್ದೀರಿ. ಅದರಲ್ಲೂ ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಂತೂ ಹಬ್ಬ ಹತ್ತಿರ ಬಂತು. ಸಡಗರ ಸಂಭ್ರಮ ನಿಮ್ಮ ಮನೆಯಲ್ಲಿದೆ. ಅದಕ್ಕಿಂತ ಹೆಚ್ಚಿನಾಗಿ ಇವತ್ತು ಹೊಸದಾಗಿ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಚಿನ್ನ ಬೆಳ್ಳಿ ವಸ್ತ್ರಗಳನ್ನು ಖರೀದಿ. ಒಟ್ಟಾರೆ ಹೆಣ್ಣುಮಕ್ಕಳಿಗಂತೂ ಬಹಳ ಅದೃಷ್ಟದ ದಿನ ಇವತ್ತು. ಹೆಣ್ಣುಮಕ್ಕಳಿಗೆ, ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಬಹಳ ಅದೃಷ್ಟದ ದಿನ. ಇವತ್ತು ಕೆಲವು ವಸ್ತ್ರಗಳನ್ನು, ಚಿನ್ನದ ಬೆಳ್ಳಿ ವಸ್ತ್ರಗಳಾಗಿರ್ಬೋದು, ಚಿನ್ನ ಬೆಳ್ಳಿ ಆಭರಣಗಳಾಗಿರ್ಬೋದು, ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ನೀವು ಕೂಡಿಟ್ಟಂಥ ಹಣ ಜೊತೆಗೆ ಮತ್ತಷ್ಟು ಹಣವನ್ನು ಸೇರಿಸಿ ಏನಾದರೂ ಒಂದು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಇವತ್ತು ಭಾಳ ವಿಶೇಷವಾಗಿದೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಯಾವುದೇ ಕೈಂಕರ್ಯಗಳಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಶೀಘ್ರಗತಿಯಲ್ಲಿ ಕೆಲಸವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಪ್ರಯಾಣದಲ್ಲಿ ಮಾತ್ರ ಸ್ವಲ್ಪ ಜೋಪಾನ ಇರಲಿ. ಮನಸ್ಸಿನ ವೇಗ ಭಾಳಷ್ಟು ಇರಬಹುದು, ಆದರೆ ಅದಕ್ಕೆ ತಕ್ಕನಾಗಿ ನಿಮ್ಮ ಓಡಾಟ ಇರೋದಿಲ್ಲ. ಆ ಓಡಾಟವನ್ನು ಮನಸ್ಸಿನ ವೇಗದಷ್ಟೇ ಸ್ಪೀಡಾಗಿ ತೆಗೆದುಕೊಂಡು ಹೋಗಬೇಕು ಅಂದಾಗ ಎಲ್ಲೋ ಸಣ್ಣದಾಗಿ ಒಂದು ಅಚಾತುರ್ಯ ಆಗ್ಬೋದು. ಅದರಿಂದ ಅಂತಹ ಅಚಾತುರ್ಯಗಳನ್ನು ಆಗದಿದ್ದರೆ ನೋಡ್ಕೊಳ್ಳಿ. ಜೊತೆಗೆ ಮಾತಿಗೆ ಒಂದು ಸ್ವಲ್ಪ ಲಗಾಮ ಹಾಕಿ ಸಮಾಧಾನಕರವಾಗಿರಿ. ಕೆಲಸವನ್ನು ಹೆಚ್ಚು ಮಾಡಿ, ಮಾತು ಕಡಿಮೆ ಮಾಡಿ. ಒಳ್ಳೆಯದಾಗಲಿ. ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಲಾಭ ಅಂತಲೇ ಹೇಳ್ಬೋದು. ಸಾಧ್ಯವಾದರೆ ಇವತ್ತಿನ ದಿವಸ ವಿಷ್ಣು ಆಲಯಕ್ಕೆ ಹೋಗಿ ಒಂದಿಷ್ಟು ವಿಷ್ಣುವಿನ ದರ್ಶನ ಮಾಡಿಕೊಂಡು, ಅದರಲ್ಲೂ ತೆಂಬಿಟ್ಟಿನ ಆರತಿ ಇವತ್ತು ನೀವು ನಿಮ್ಮ ಕೈಯಾರ ತೆಂಬಿಟ್ಟಿನ ಆರತಿ ಮಾಡೋದ್ರಿಂದ, ಮಹಾವಿಷ್ಣುವಿಗೆ ತೆಂಬಿಟ್ಟಿನ ಆರತಿಯಿಂದ ಆ ಪ್ರಸಾದವನ್ನು, ಆರತಿ ಆದ ನಂತರ ಆ ಪ್ರಸಾದವನ್ನು ಒಂದು 10 ಜನಕ್ಕೆ ಹಂಚೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ 12 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮೇಡಮ್ ಹೆಸರು ಬೇಡ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ ತಿಳ್ಕೊಬೋದಾ? ಹಲೋ, ಮಾತಾಡಿಮಾ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ ತಿಳ್ಕೊಬೋದಾ? ಬೆಂಗಳೂರಿಂದ ಮೇಡಮ್, ಬದನಕುಂಟೆಯಿಂದ. ಬೆಂಗಳೂರಿನಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ಮೇಡಮ್ ನನ್ನ ಬಗ್ಗೆ ಮತ್ತೆ ನಮ್ಮ ಹಸ್ಬೆಂಡ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಇದರಾ ನಿಮ್ಮ ಮನೆಯವ್ರು ಕೂಡ ಜೊತೆಲಿ? ಇಲ್ಲ ಮೇಡಮ್, ನಾನೇ ಮಾತಾಡ್ತೀನಿ. ಸರಿ, ಮಾತಾಡಿಮಾ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಈ ನಡುವೆ ನಮ್ಮಿಬ್ರಿಗೂ ತುಂಬಾನೇ ಕಡಿಮೆ ಆಗ್ತಾ ಇದೆ ಗುರುಜಿ. ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮತ್ತೆ ನಮ್ಮಿಬ್ರು ಜಾತಕ ತೋರ್ಸಿದಕ್ಕೆ ಇಬ್ರದ್ದು ಸಾಲ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು 6 ತಿಂಗಳು ಡಿವೋರ್ಸ್ ಆಗುತ್ತೆ. ಇದಕ್ಕೆ ಪರಿಹಾರ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಸರ್ಪ ಸಂಸ್ಕಾರ ಒಂದೇನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಶಕ್ತಿ ಇವಾಗ ಇಲ್ಲ ಗುರುಜಿ ನನಗೆ ಪರಿಹಾರ ಮಾಡಿಸ್ಕೊಳಕ್ಕೆ. ನಮ್ ಗಂಡ ಬೇರೆ ಸ್ತ್ರೀಯಿಂದ ಅಫೇರ್ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಹಾಗೇನಾದ್ರೂ ಇದ್ರೆ ನನ್ ಸಂಸಾರ ಸರಿ ಮಾಡ್ಕೊಳಕ್ಕೆ ದಾರಿ ಹೇಳಿ ಗುರುಜಿ. ಜೀವನ ನನ್ ಯಾರಿಗೂ ಬಿಟ್ಕೊಡಲ್ಲ ಗುರುಜಿ. ನನ್ ಗಂಡ ನನ್ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು. ನನ್ ಗಂಡ ನನಗ್ ಮಾತ್ರನೇ ಸ್ವಂತ ಗುರುಜಿ. ಅದಕ್ ಪರಿಹಾರ ಹೇಳಿ ಗುರುಜಿ. ಏನು ಬೇಡ ಗುರುಜಿ, ನನ್ ಗಂಡ ನನ್ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ. ಅವ್ರು ನನ್ ಜೊತೆ ಮುಂಚೆ ತರ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು. ತುಂಬಾನೇ ಜಗಳ ಗುರುಜಿ, ವೈರತ್ವ ಇಬ್ಬರಿಗೂ ವೈರಿ ತರ ಆಗೋಗಿದೆ ಗುರುಜಿ. ನಿಮ್ಮಲ್ಲಿ ಅತಿಯಾದಂತ ಪ್ರೀತಿ ಜಾಸ್ತಿ ಆಗಿದೆಮ್ಮ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.